ಮಾರ್ಚ್ 5ನೇ ತಾರೀಕಿಗೆ ಇತಿಹಾಸ ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. 2 ಅಂಕದ ಬಹುನಿರೀಕ್ಷಿತ ಪ್ರಶ್ನೆ, 5, 10 ಅಂಕದ ಫಿಕ್ಸ್ ಪ್ರಶ್ನೆಗಳು ಕಾಲಾನುಕ್ರಮಣಿಕೆ ಕ್ರೊನಾಲಜಿಕಲ್ ಆರ್ಡರ್, ಅದೇ ರೀತಿ ಮ್ಯಾಪ್ ಕ್ವಶನ್ ಅನ್ನು ನಾನು ಚರ್ಚೆ ಮಾಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ 80ಕ್ಕೆ 80 ನಾನು ನಿಮ್ಗೆ ರೆಡಿ ಮಾಡ್ತೀನಿ. ಇದೇ ಒಂದು ವಿಡಿಯೋದಲ್ಲಿ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ ಈ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಡಿಸ್ಕಷನ್ ಮಾಡ್ತೀನಿ, ಹೇಳ್ಕೊಡ್ತೀನಿ. ಎಷ್ಟು ಓದಬೇಕು, ಎಷ್ಟು ಬಿಡಬೇಕು, ಯಾವ್ಯಾವ ಕ್ವಶನ್ಸ್ ಅನ್ನು ಕೊಡ್ತೀನಿ. ನಾವು ಅಷ್ಟನ್ನು ಓದ್ಕೊಂಡು ಹೋದ್ರೆ 80 ಔಟ್ ಆಫ್ 80 ನೀವು ಮಾಡ್ತೀರಾ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಈ ಒಂದು MCQ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ದ ಫಾಲೋವಿಂಗ್ ಈಗ ಮೊದಲು ನೋಡೋಣ. ಅದಾದ ನಂತರ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು 5 and 10 ಮಾರ್ಕ್ಸ್ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಇಬ್ಬರಿಗೂ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬೆಂಗಳೂರಿನ ಸ್ಥಾಪಕನು ಯಾರು? 1ನೇ ಕೆಂಪೇಗೌಡ. ಹೂ ದ ಫೌಂಡರ್ ಆಫ್ ಬೆಂಗಳೂರು? ಕೆಂಪೇಗೌಡ ಫಸ್ಟ್. ಅದಾದ ನಂತರ ಬೀದರ್ನಲ್ಲಿರ್ತಕ್ಕಂಥ ಮದರ್ಸಾವನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂದರೆ ಮೊಹಮ್ಮದ್ ಗವಾನ್. ಹೂ ಬಿಲ್ಟ್ ದ ಮದರ್ಸಾ ಅಟ್ ಬೀದರ್? ಮೊಹಮ್ಮದ್ ಗವಾನ್. ಅದಾದ ನಂತರ 23ನೇ ತೀರ್ಥಂಕರ ಯಾರು? ಪಾರ್ಶ್ವನಾಥ. ಹೂ ವಾಸ್ ದ 23rd ತೀರ್ಥಂಕರ ಅಂತಂದ್ರೆ ಪಾರ್ಶ್ವನಾಥ. ನೆಕ್ಸ್ಟ್, ಅಲ್ಬೇರುನಿಯಾದ ಪ್ರಸಿದ್ಧ ಗ್ರಂಥ ಯಾವುದು ಅಂತಂದರೆ ಫೇಮಸ್ ಬುಕ್ ಆಫ್ ಅಲ್ಬೇರುನಿ, ಕಿತಾಬ್ ಉಲ್ ಹಿಂದ್. ಇಂಗ್ಲೀಷ್ ಮೀಡಿಯಮ್ಗೂ ಹೇಳಿದ್ದೀನಿ. ಓಕೆ, ಕುಡುವಲೈ ಅಂತಂದರೆ ಇಲ್ಲಿ ಸ್ವಲ್ಪ ಆನ್ಸರ್ ತಪ್ಪಾಗಿದೆ, ಇದನ್ನು ನೀವು ರೆಫರ್ ಮಾಡಬೇಡಿ. ಆನ್ಸರ್ ಏನಂತಂದರೆ ಲಕ್ಕಿ ಡ್ರಾ ಅಂತ ಇಂಗ್ಲೀಷ್ನವ್ರಿಗೆ. ಅದಾದ ನಂತರ ಇದು ಕನ್ನಡ ಮೀಡಿಯಮ್ಗೆ ಅದೃಷ್ಟ ಪದ್ಧತಿ ಅಷ್ಟೇ. ಗಂಗರ ಪ್ರಸಿದ್ಧ ದೊರೆ ಅಂತಂದರೆ ದುರ್ವಿನೀತ. ದ ಮೋಸ್ಟ್ ಫೇಮಸ್ ರೂಲರ್ ಅಮಾಂಗ್ ಗಂಗಾ ಕಿಂಗ್ಸ್? ದುರ್ವಿನೀತ. ನೆಕ್ಸ್ಟ್, ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವ್ರು? ಹೂ ಪ್ರೆಸಿಡೆಂಟ್ ಓವರ್ ಅನುಭವ ಮಂಟಪ ಅಂತಂದರೆ ಅದು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಅಲ್ಲಮ ಪ್ರಭು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇಂಡಿಕಾ ಎಂಬ ಗ್ರಂಥವನ್ನು ರಚನೆ ಮಾಡಿರ್ತಕ್ಕಂಥವ್ರು? ಹೂ ರೋಡ್ ದ ಬುಕ್ ಆಫ್ ಇಂಡಿಯಾ? ಮೆಗಸ್ತಾನಿಸ್. ಸಿಂಧೂ ನಾಗರಿಕತೆ ವಿಶಿಷ್ಟ ಲಕ್ಷಣ ಯಾವುದು ಅಂತಂದರೆ ಟೌನ್ ಪ್ಲಾನಿಂಗ್, ನಗರ ಯೋಜನೆ. ಯೂನಿಕ್ ಫೀಚರ್ಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಭಾರತದಲ್ಲಿನ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಅಂತಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಹೂ ವಾಸ್ ದ ಫಸ್ಟ್ ಪೋರ್ಚುಗೀಸ್ ವೈಸ್ರಾಯ್ ಇನ್ ಇಂಡಿಯಾ? ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಎಂದು ಹೇಳಿದ ಅರಬ್ ಪ್ರವಾಸಿಗ ಯಾರು? ಕೊಟ್ಟಿದ್ದೀನಿ ಆನ್ಸರ್, ಅಲ್ ಮಸೂದಿ. ಅಲ್ ಮಸೂದಿ ಅಲ್ಲ, ಸುಲೈಮಾನ್ ಹೇಳ್ತಾನೆ. ಈ ರೀತಿ ಸುಲೈಮಾನ್ ಹೇಳ್ತಾನೆ, ಅಲ್ ಮಸೂದಿ ಅಲ್ಲ, ಇದು ಸುಲೈಮಾನ್ ಅಂತ ಮಾಡ್ಕೊಳ್ಳಿ. ಆಪ್ಷನ್ ಸುಲೈಮಾನ್. ಓಕೆನಾ, ಸುಲೈಮಾನ್. ರಾಜಾ ರಾಮ್ ಮೋಹನ್ ರಾಯ್ ಆರಂಭಿಸಿದ ಬಂಗಾಳ ಪತ್ರಿಕೆ ಯಾವುದು ಅಂತಂದರೆ ಸಂವತ್ ಕೌಮುದಿ. ಪಲ್ಲವರ ರಾಜಧಾನಿ ಕಂಚಿ. ವೇದಗಳಿಗೆ ಹಿಂತಿರುಗಿ ಕರೆ ನೀಡ್ತಕ್ಕಂಥವ್ರು? ಹೂ ಗೇವ್ ದ ಕಾಲ್ ಗೋ ಬ್ಯಾಕ್ ಟು ವೇದಾಸ್? ದಯಾನಂದ ಸರಸ್ವತಿ. ಸರ್ ಸೈಯದ್ ಅಹಮದ್ ಖಾನ್ ಯಾವ ಚಳುವಳಿ ಪ್ರಾರಂಭ ಮಾಡ್ತಾರೆ ಅಂತಂದರೆ ದ ಮೂವ್ಮೆಂಟ್ ಸ್ಟಾರ್ಟೆಡ್ ಬೈ ಸರ್ ಸೈಯದ್ ಅಹಮದ್ ಖಾನ್ ಅಲಿಗರ್ ಚಳುವಳಿ. ಮೂಲಾಧಾರಗಳನ್ನು ಹಕ್ಕಿ ತೆಗೆಯಲು ಕೈಗೊಳ್ತಕ್ಕಂಥ ವೈಜ್ಞಾನಿಕ ಭೂ ಅಗೆತ ಉತ್ಖನನ. ಆಯಿತಾ. ನೆಕ್ಸ್ಟ್, ಮೆಹೆಂಜೋದಾರೋ ಪದದ ಅರ್ಥ? ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಮೆಹೆಂಜೋದಾರೋ? ಅಂದರೆ ಮಡಿದವರ ದೀಪ ಅಥವಾ ಸತ್ತವರ ಗುಡ್ಡ. ಬರ್ಕೊಳ್ಳಿ, ಬರೀಬೇಕು ನೀವು ಇದನ್ನೆಲ್ಲ ಬರ್ಕೊಂಡು ಓದಿ. ಜೈನ ಧರ್ಮದ ಸ್ವಸ್ತಿಕ್, ಇದು ಚಿಹ್ನೆ, ಅದರ ಚಿಹ್ನೆ, ಸಿಂಬಲ್ ಆಫ್ ಜೈನಿಸಮ್. ಭಾರತದಲ್ಲಿ ಶಿಕ್ಷಣದ ಮಹಾಸನ್ನದು ಎಂದು ಕರೆಯುವ ವರದಿ ಯಾವುದು? ವುಡ್ಸ್ ಡಿಸ್ಪ್ಯಾಚ್. ನೆಕ್ಸ್ಟ್, ಶಿವಪ್ಪ ನಾಯಕನ ಶಿಸ್ತು ಅಂತಂದರೆ ಅದು ಕಂದಾಯ ಪದ್ಧತಿ. ವಾಟ್ ಇಸ್ ದ ಶಿವಪ್ಪ ನಾಯಕಸ್ ಶಿಸ್ತು? ವಿಚ್ ಮೀನ್ಸ್ ರೆವೆನ್ಯೂ ಸೆಟಲ್ಮೆಂಟ್ ಸಿಸ್ಟಮ್. ಕದಂಬ ಮನೆತನದ ಸ್ಥಾಪಕ ಯಾರು? ಮಯೂರ್ ವರ್ಮ. ಹೂ ವಾಸ್ ದ ಫೌಂಡರ್ ಆಫ್ ದ ಕದಂಬ ಡೈನಾಸ್ಟಿ? ಮಯೂರ್ ವರ್ಮ. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ. ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಆಗಮಿಸಿರ್ತಕ್ಕಂಥ ಮೊದಲ ಯುರೋಪಿಯನ್ ಯಾರು? ಫಸ್ಟ್ ಯುರೋಪಿಯನ್ಸ್ ಟು ಎಂಟರ್ ಇಂಡಿಯಾ ಥ್ರೂ ದ ಸಿ ರೂಟ್? ಪೋರ್ಚುಗೀಸರು. ನೆಕ್ಸ್ಟ್, ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜನೆ ಮಾಡ್ತಾರೆ? ಆಡಳಿತಾತ್ಮಕ ಕಾರಣಗಳಿಂದಾಗಿ. ವೈ ಡಿಡ್ ದ ಬ್ರಿಟಿಷ್ ಪಾರ್ಟಿಷನ್ ಬೆಂಗಾಲ್? ಗೊತ್ತಾಗ್ತಕ್ಕಂಥ ಬಂದೋಬಸ್ತ್ ಪದ್ಧತಿ ಯಾರು ಜಾರಿಗೆಗೊಳಿಸ್ತಾರೆ ಅಂತಂದರೆ ಹೂ ಇಂಪ್ಲಿಮೆಂಟೆಡ್ ದ ಬಂದೋಬಸ್ತ್ ಸಿಸ್ಟಮ್? ರಾಜ ತೋದರ್ಮಲ್ಲ. ಗೌತಮಿ ಬಾಲಶ್ರು ಹೊರಡಿಸಿದ ಶಿಲಾಶಾಸನ ಅಂತಂದರೆ ನಾಸಿಕ್ ಸ್ತಂಭ ಶಿಲಾಶಾಸನ. ಮ್ಯಾಚ್ ದ ಫಾಲೋವಿಂಗ್ ಅನ್ನು ಕರೆಕ್ಟಾಗಿ ನೋಡ್ತಾ ಹೋಗೋಣ. ದಯಾರಾಮ್ ಸಹಾನಿ ಅಂತಂದರೆ ಹರಪ್ಪ ಸಂಶೋಧನೆ. ಕನಿಷ್ಕ ಅಂತಂದರೆ ಕುಶಾನರ ಪ್ರಸಿದ್ಧ ದೊರೆ. ಬಸವೇಶ್ವರರು ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಅದಾದ ನಂತರ ನೆಕ್ಸ್ಟ್, ವಲ್ಲಭಭಾಯ್ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ. ಅಚ್ಯುತ ವರ್ಮ ಹಲ್ಮಿಡಿ ಶಾಸನ. ಕೌಟಿಲ್ಯ ಅಂತಂದ್ರೆ ಅರ್ಥಶಾಸ್ತ್ರ. ಚಿಕ್ಕದೇವರಾಜ ಒಡೆಯರ್ ನವಕೋಟಿ ನಾರಾಯಣ.
ಲೇವಿಸ್ ಬೋರಿಂಗ್ ಮೈಸೂರಿನ ಕಮಿಷನರ್, ಸಿದ್ದಪ್ಪ ಕಂಬಳಿ ಕರ್ನಾಟಕ ಏಕೀಕರಣ ಸಮಿತಿ ಅಧ್ಯಕ್ಷರು, ಶಂಕರಾಚಾರ್ಯರು ಅಂದರೆ ಶಾರದಾ ಮಠ. ಇವಿಷ್ಟು ಇಂಪಾರ್ಟೆಂಟ್, ಹೊಂದಿಸಿ ಬರೆಯಿರಿ ಆಗುತ್ತೆ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳನ್ನು ಹೋಗೋದಾದರೆ, ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗಿತ್ತು? ದಕ್ಷಿಣದ ಕಾವೇರಿಯಿಂದ ಉತ್ತರದಲ್ಲಿ ಗೋದಾವರಿ ನದಿವರೆಗಿತ್ತು. ಫ್ರಮ್ ರಿವರ್ ಕಾವೇರಿಯಿಂದ ಸೌತ್ ಟು ರಿವರ್ ಗೋದಾವರಿಯಿಂದ ನಾರ್ತ್. ಎಕ್ಸ್ಟೆಂಡ್ ಕರ್ನಾಟಕ ಅಕಾರ್ಡಿಂಗ್ ಟು ಕವಿರಾಜ ಮಾರ್ಗ. ಓಕೆ, ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ವಾಟ್ ಈಸ್ ದ ಎಕ್ಸ್ಟೆಂಟ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ವಿಷ್ಣು ಪುರಾಣ? ಉತ್ತರದಲ್ಲಿ ಹಿಮಾಲಯ ಮತ್ತು ದಕ್ಷಿಣದಲ್ಲಿ ಸಮುದ್ರದ ನಡುವಿನ ಪ್ರದೇಶ. ನೆಕ್ಸ್ಟ್, ನಿಯೋಲಿಥಿಕ್ ಅಂತಂದರೆ, ನಿಯೋ ಅಂತಂದರೆ ಹೊಸ, ಲಿಥಿಕ್ ಅಂತಂದರೆ ನವಶಿಲಾಯುಗ ಅಷ್ಟೇ. ಕರ್ನಾಟಕದ ಏಕೀಕರಣ ಚಳವಳಿ ಇಬ್ಬರು ನಾಯಕರು, ಎಸ್ ನಿಜಲಿಂಗಪ್ಪ, ಆಲೂರು ವೆಂಕಟರಾಯ, ಬರ್ಕೊಂಬಿಡಿ. ಅಲಾವುದ್ದೀನ್ ಖಿಲ್ಜಿ ಇಬ್ಬರು ದಂಡನಾಯಕರು, ಮಲ್ಲಿಕ್ ಕಾಫರ್, ಉಲ್ ಖಾನ್. ಪ್ರಾಚೀನ ಭಾರತದ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ನೇಮ್ ಇನ್ 2 ಯೂನಿವರ್ಸಿಟೀಸ್ ಆಫ್ ಏನ್ಷಿಯಂಟ್ ಇಂಡಿಯಾ. ನಳಂದ, ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ, ಕಂಚಿ, ಕಾಶಿ. ಯಾವುದಾದ್ರೂ ಬರ್ಕೊಳ್ಳಿ. ಮಹಾಪರಿತ್ಯಾಗ ಅಂತಂದರೆ, ವಾಟ್ ಈಸ್ ಮಹಾಪರಿತ್ಯಾಗ? ದ ಗ್ರೇಟ್ ರಿನೌನ್ಸಿಯೇಷನ್. ಗೌತಮ ಬುದ್ಧನು ತನ್ನ 29ನೇ ವಯಸ್ಸಿನಲ್ಲಿ ಸತ್ಯವನ್ನು ಅರಸಿ ರಾಜಭೋಗ, ಹೆಂಡತಿ, ಮಗು ತ್ಯಜಿಸಿ ಅರಮನೆಯಿಂದ ಹೊರಬಂದ ಘಟನೆ. ದ ಇವೆಂಟ್ ವೇರ್ ಗೌತಮ್ ಬುದ್ಧ ಲೆಫ್ಟ್ ಹಿಸ್ ಪ್ಲೇಸ್, ವೈಫ್, ಚೈಲ್ಡ್ ಅಟ್ ಏಜ್ 29, ಸರ್ಚ್ ಆಫ್ ಅ ಟ್ರುತ್. ನೆಕ್ಸ್ಟ್, ಗೊಮ್ಮಟೇಶ್ವರ ವಿಗ್ರಹ ಎಲ್ಲಿ ಸ್ಥಾಪನೆ ಮಾಡಿದ್ರು? ಯಾರು ಸ್ಥಾಪನೆ ಮಾಡಿದ್ರು? ಚಾವುಂಡರಾಯ ಹಾಸನ ಜಿಲ್ಲೆಯಲ್ಲಿ ಶ್ರವಣಬೆಳಗೊಳದಲ್ಲಿ ಪ್ರತಿಷ್ಠಾಪನೆ ಮಾಡಿದನು. ಆನ್ಸರ್ ಇಂಗ್ಲೀಷ್ ಮೀಡಿಯಂ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಶಾತವಾಹನರ ಯಾವುದಾದ್ರೂ 2 ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ. ಅಮರಾವತಿ, ನಾಗಾರ್ಜುನಕೊಂಡ. ಭಾರತಕ್ಕೆ ಭೇಟಿ ನೀಡಿರತಕ್ಕಂಥ 2 ಚೀನಿ ಯಾತ್ರಿಕರು, ಹುಯೆನ್ಸಾಂಗ್, ಪಾಹಿಯಾನ್. ವೈದಿಕ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡ್ತಕ್ಕಂಥ 2 ರಾಜಕೀಯ ಸಂಸ್ಥೆಗಳು, 2 ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ದ್ಯಾಟ್ ಹೆಲ್ಪ್ಡ್ ದ ಕಿಂಗ್ ಡ್ಯೂರಿಂಗ್ ದ ವೇದಿಕ್ ಪೀರಿಯಡ್, ಸಭಾ ಮತ್ತು ಸಮಿತಿ. ಪೂನಾ ಒಪ್ಪಂದಕ್ಕೆ ಸಹಿ ಮಾಡ್ತಾರೆ ಇಬ್ಬರು, ಯಾರ್ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ. ವಿಡಿಯೋನ ಕೊನೆ ತಂದ್ಕೊಂಡು ಅಂದಾಗ ಮಾತ್ರ ನಿಮ್ಗೆ ಪೂರ್ತಿ ಅರ್ಥ ಆಗ್ತಕ್ಕಂಥದ್ದು. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸ್ತಕ್ಕಂಥ 2 ಕಣಿವೆಗಳು, ದ 2 ಪಾಸಸ್ ಕನೆಕ್ಟಿಂಗ್ ಇಂಡಿಯಾ ವಿತ್ ದ ವೆಸ್ಟ್, ಖೈಬರ್ ಮತ್ತು ಬೋಲಾನ್. ಸಿಂಧೂ ಜನರ ಶವ ಸಂಸ್ಕಾರ ದಹನ ಅಥವಾ ಹೂಳುವ ಪದ್ಧತಿ. ಟು ದ ಪ್ರಾಕ್ಟೀಸ್ಡ್ ಕ್ರಿಮಿಷನ್ ಆರ್ ಬ್ಯೂರಿಯಲ್. ನೆಕ್ಸ್ಟ್, ಕನ್ನಡದ ಪ್ರಥಮ ನಾಟಕ ಯಾವುದು ಅಂತಂದರೆ ಅದನ್ನು ಬರೆದವ್ರು ಯಾರು? ಮಿತ್ರಾವಿಂದ ಗೋವಿಂದ. ಬರೆದಿರ್ತಕ್ಕಂಥವ್ರು ಸಿಂಗರಾಯ. ಮಿತ್ರಾವಿಂದ ಗೋವಿಂದ, ರಿಟರ್ನ್ ಬೈ ಸಿಂಗರಾಯ. ಫಸ್ಟ್ ಕನ್ನಡ ಪ್ಲೇ ಆ್ಯಂಡ್ ಹೂ ರೋಟ್ ಇಟ್. ವಿಶ್ವ ಪರಂಪರೆಯಲ್ಲಿರ್ತಕ್ಕಂಥ ಭಾರತದ 2 ಐತಿಹಾಸಿಕ ತಾಣಗಳನ್ನು ಹೆಸರಿಸಿ ಅಂತ ಕೊಡು. ತಾಜ್ ಮಹಲ್, ಅಜಂತ ಗುಹೆಗಳು, ಹಂಪಿ. ಯಾವುದಾದ್ರೂ ಬರ್ಕೊಳ್ಳಿ. 2ನೇ ಟೈರನ್ ಯುದ್ಧ ಯಾರ್ಯಾರ ಮಧ್ಯೆ ನಡೀತು? ಬಿಟ್ವೀನ್ ಹೂಮ್ ವಾಸ್ ದ ಸೆಕೆಂಡ್ ಬ್ಯಾಟಲ್ ಆಫ್ ಟೈರನ್ ಫಾಟ್? 1992ರಲ್ಲಿ ಮೊಹಮ್ಮದ್ ಗೋರಿ, ಪೃಥ್ವಿರಾಜ್ ಚೌಹಾಣ್. ಅನುಭವ ಮಂಟಪವನ್ನು ಎಲ್ಲಿ ಯಾರು ಸ್ಥಾಪಿಸಿದ್ರು? ಬಸವೇಶ್ವರರು ಬಸವ ಕಲ್ಯಾಣದಲ್ಲಿ ಸ್ಥಾಪನೆ ಮಾಡ್ತಾರೆ. ಹೂ ಫೌಂಡೆಡ್ ಅನುಭವ ಮಂಟಪ ಆ್ಯಂಡ್ ವೇರ್? ಬಸವೇಶ್ವರ ಫೌಂಡೆಡ್ ಇಟ್, ಬಸವ ಕಲ್ಯಾಣ. ಬೌದ್ಧ ಧರ್ಮದ 2 ಪಂಥಗಳನ್ನು ಹೆಸರಿಸಿ. ಜೈನ ಧರ್ಮದ 2 ಪಂಥಗಳನ್ನು ಹೆಸರಿಸಿ. ಅದನ್ನು ನೀವು ಜೈನ ಧರ್ಮದ 2 ಪಂಥಗಳನ್ನು ಕಮೆಂಟ್ ಮಾಡಿ ಹೇಳಿ, ಹೀನಯಾನ ಮತ್ತು ಮಹಾಯಾನ. 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಕರ್ನಾಟಕದ ಏಕೀಕರಣ ಚಳುವಳಿ ಬಗ್ಗೆ ಬರೆಯಿರಿ. ಅಲಾವುದ್ದೀನ್ ಖಿಲ್ಜಿ ಸಾಧನೆಗಳು. ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ಬರೆಯಿರಿ. ಅದಾದ ನಂತರ ಬ್ರಿಟಿಷರ ಆಡಳಿತವು ಭಾರತದ ಶಿಕ್ಷಣದ ಮೇಲೆ ಬೀರಿರ್ತಕ್ಕಂಥ ಪ್ರಭಾವ. ಚೋಳರ ಗ್ರಾಮಾಡಳಿತ, ಶಿವಾಜಿ ಸಾಧನೆ ಅಥವಾ ದಿಗ್ವಿಜಯಗಳನ್ನು ಬರೆಯಿರಿ. ಹೊಯ್ಸಳ ವಾಸ್ತುಶಿಲ್ಪ ಲಕ್ಷಣ. 10 ಮಾರ್ಕ್ಸ್ ಕ್ವೆಶನ್ ಅನ್ನು ನೋಡೋದಾದ್ರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಮೈಸೂರಿನ ನಿರ್ಮಾತೃ ಅಂತ ಕರೀತಾರೆ. ಅನಲೈಸ್ ಸರ್ ಎಂ ವಿಶ್ವೇಶ್ವರಯ್ಯ ಆಸ್ ದ ಮೇಕರ್ ಆಫ್ ಮಾಡರ್ನ್ ಮೈಸೂರ್. ಭಾರತ ರಾಷ್ಟ್ರೀಯ ಚಳವಳಿ ಗಾಂಧೀಜಿ ಪಾತ್ರ. ರೋಲ್ ಆಫ್ ದ ಗಾಂಧೀಜಿ ಇನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೀತಾರೆ? ವಾಯ್ಸ್ ದ ಗುಪ್ತಾ ಪೀರಿಯಡ್ ಕಾಲ್ಡ್ ದ ಗೋಲ್ಡನ್ ಏಜ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣ ಮತ್ತು ಪರಿಣಾಮ. ಕಾಸಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಬುದ್ಧ. ಇಮ್ಮಡಿ ಪುಲಿಕೇಶಿ ಸಾಧನೆಗಳನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಅಚೀವ್ಮೆಂಟ್ಸ್ ಆಫ್ ಇಮ್ಮಡಿ ಪುಲಿಕೇಶಿ. ನೆಕ್ಸ್ಟ್, ಈಗ ಕ್ರಾನಾಲಜಿಕಲ್ ಆರ್ಡರನ್ನು ಹೋಗೋಣ. ಕ್ರಾನಾಲಜಿಕಲ್ ಆರ್ಡರ್ ಇದೇ ರೀತಿ ಬರುತ್ತೆ. ಇದೇ ಥರನೇ ನಾವು ಬರೀಬೇಕಾಗುತ್ತೆ. ಬೌದ್ಧ ಧರ್ಮದ ಉದಯ ಫಸ್ಟ್ ಬರಬೇಕು. ಅಕ್ಬರ್ನ ಸಿಂಹಾಸನಾರೋಹಣ ಸೆಕೆಂಡ್ ಬರಬೇಕು. ಸೈಮನ್ ಆಯೋಗ, ಭಾರತ ಸರ್ಕಾರ ಕಾಯ್ದೆ. ಆಯಿತಾ? ಇಷ್ಟು 3 ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 4. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಆಗುತ್ತೆ ಫಸ್ಟು. ದೆಹಲಿ ಸುಲ್ತಾನರ ಸ್ಥಾಪನೆ. ಅಸಹಕಾರ ಚಳುವಳಿ. ಅದಾದ ನಂತರ ಇದು 1922ರಲ್ಲಿ ಬರುತ್ತೆ. 1942 ಇದು. ಈ ರೀತಿ ಒಂದೊಂದಾಗಿ ಬರುತ್ತೆ. ಭಾರತದ ಆರ್ಯರ ಆಗಮನ ಫಸ್ಟ್. ಗುಪ್ತ ಶಕೆ ಸೆಕೆಂಡು. ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿ ವರ್ಗಾವಣೆ. ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ 1905.
ಭಾರತಕ್ಕೆ ಆರ್ಯರ ಆಗಮನ, ಮತ್ತೆ ಕ್ವಶನ್ ರಿಪೀಟ್ ಆಗಿದೆ. ಮೊದಲ ಪಾಣಿಪತ್ ಕದನ ಸೆಕೆಂಡ್ ಬರುತ್ತೆ. ಬ್ರಹ್ಮ ಸಮಾಜದ ಸ್ಥಾಪನೆ ಥರ್ಡ್ ಬರ್ತಕ್ಕಂಥದ್ದು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ 1973 ಮರುನಾಮಕರಣ ಕರ್ನಾಟಕ ಅಂತ ನೆನಪ. ಕನ್ನೌಜ್ನ ಧಾರ್ಮಿಕ ಸಭೆ ಫಸ್ಟ್ ಬರುತ್ತೆ. ಹಲ್ದಿಘಾಟ್ ಕದನ ಸೆಕೆಂಡು. ಶ್ರೀರಂಗಪಟ್ಟಣ ಒಪ್ಪಂದ 3. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885. ಮ್ಯಾಪ್ ಪ್ಲೇಸಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಮ್ಯಾಪ್ ಪ್ಲೇಸಸ್ ಯಾವುದು? ಮ್ಯಾಪ್ ಪಾಂಡಿಚೇರಿ ಬರುತ್ತೆ. ಪಾಂಡಿಚೇರಿ, ತಕ್ಷಶಿಲಾ. ಪಾಂಡಿಚೇರಿ ಇದು ನೀವು ಎಕ್ಸ್ಪ್ಲನೇಷನ್ ನೀವು ಓದ್ಬಿಡಿ, ಕನ್ನಡ ಮತ್ತು ಇಂಗ್ಲೀಷ್ ಕೊಟ್ಟಿದ್ದೀನಿ. ತಕ್ಷಶಿಲಾ ಇದು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥದ್ದು ಗಾಂಧಾರ ಪ್ರಾಂತ್ಯದ ರಾಜಧಾನಿ ಹಾಗೂ ಪ್ರಾಚೀನ ಭಾರತದಲ್ಲಿ ಪ್ರಮುಖ ವಿಶ್ವವಿದ್ಯಾಲಯ ಅಥವಾ ವಿದ್ಯಾಕೇಂದ್ರವಾಗಿತ್ತು. ಪಾಟ್ಲಿಪುತ್ರ, ಜಲಿಯನ್ ವಾಲಾಬಾಗ್, ದಂಡಿ, ಇಷ್ಟನ್ನು ಕರೆಕ್ಟಾಗಿ ನೀವು ನೆನ್ಪಿಟ್ಕೊಂಬಿಡಿ. ಇವೇ ಪ್ರಶ್ನೆ ರಿಪೀಟ್ ಆಗ್ತಕ್ಕಂಥದ್ದು. ಮತ್ತೆ ಹರಪ್ಪ, ಕಂಚಿ, ದೇವಗಿರಿ, ಹಳೆಬೀಡು, ಕಲ್ಕತ್ತಾ ಇವೊಂದಿಷ್ಟನ್ನು ನೋಡ್ಕೊಂಬಿಡಿ. ಇದಿಷ್ಟು 80 ಅಂಕದ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಕೊಡೋಣ. ಮತ್ತೆ ಯಾವುದಾದ್ರು ಇಂಪಾರ್ಟೆಂಟ್ ಅನ್ಸುತ್ತೆ 80 ಮಾರ್ಕ್ಸಿಗೆ ನಾನು ನಿಮ್ಮನ್ನು ರೆಡಿ ಮಾಡಬೇಕಷ್ಟೇ, ಇದೇ ಒಂದು ಗುರಿ. ಥ್ಯಾಂಕ್ ಯು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು PDF ಟೆಲಿಗ್ರಾಮ್ ಚಾನಲ್ ಮತ್ತು ಕಮೆಂಟಲ್ಲಿ ಕೊಟ್ಟಿದ್ದೀನಿ, ಹೋಗಿ ತಗೊಳ್ಳಿ.